ಓಕೆ ಗೈಸ್, ಇವತ್ತು ನಾನು ಹೊಸ ಚಾನಲ್ನ ಓಪನ್ ಮಾಡಿದ್ದೀನಿ ಅಂತ ನಮಗೆಲ್ಲರಿಗೂ ಗೊತ್ತು. ಅಲ್ಲಿ ಒಂದು 2-3 ವೀಡಿಯೋ ಅಪ್ಲೋಡ್ ಆಗಿದೆ. ಆ್ಯಂಡ್ ನನ್ನ ಹೆಸರು ಬಂದುಬಿಟ್ಟು ಅಮೃತ, ಆದರೆ ನೇಮ್ ಕೊಟ್ಟಿರೋದು ಪುಣ್ಯ ಅಂತ. ನನ್ನ ಹೆಸರು ಪುಣ್ಯನೇ, ಆದರೆ ಸ್ಕೂಲು ಕಾಲೇಜಲ್ಲೆಲ್ಲ ಕೊಟ್ಟಿರೋದು ಅಮೃತ ಅಂತ. ಯಾಕಂದರೆ ಪುಣ್ಯ ಅಂತ ನನ್ನ ಜಾತಕದಲ್ಲಿ ಬಂದಿದೆ, ಅದಕ್ಕೋಸ್ಕರ ನಾನು ಪುಣ್ಯ ಅಂತಲೇ ಹಾಕ್ತೆ. ಎಲ್ಲರೂ ಕೇಳ್ತಿದ್ರು, ಏನಕ್ಕೆ ಪುಣ್ಯ ಹಾಕಿದ್ಯಾ ಅಮೃತ ಅಲ್ವ ನಿನ್ನ ಹೆಸರು ಅಂತ. ಅದಕ್ಕೆ ಕ್ಲಾರಿಟಿ ಕೊಡೋಣ ಅಂತ ಈಗ. ನೆಕ್ಸ್ಟು ಬಂದುಬಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಡೈಲಿ ವ್ಲಾಗ್ಸ್ ಬರುತ್ತೆ. ಆ್ಯಂಡ್ ಇದು ಏನಪ್ಪ ಕಂಟೆಂಟ್ಸ್ ಅಂತ ಅಂದರೆ, ನಾನು ಏನು ಡೈಲಿ ಮಾಡ್ತೀನಿ ಅದನ್ನು ಹಾಕ್ತೀನಿ. ಆ್ಯಂಡ್ ನಮ್ಮೂರಲ್ಲಿ ಜಾಸ್ತಿ ಫಂಕ್ಷನ್ಸ್ ಮಾಡ್ತಾಯಿರ್ತಾರೆ. ನಮ್ಮೂರಲ್ಲಿ ಅಂತಲ್ಲ, ನಮ್ಮ ದೇವಸ್ಥಾನದಲ್ಲಿ ಕೂಡ ಫಂಕ್ಷನ್ಸ್ ಮಾಡ್ತಾಯಿರ್ತಾರೆ. ಬೇಕಾದ್ರೆ ಒಂದು ವಾರಕ್ಕೆ ಎಷ್ಟು ಫಂಕ್ಷನ್ ಮಾಡ್ತಾರೋ. ನೆಕ್ಸ್ಟು ಇನ್ನೂ ಒಂದೇನಂತ ಅಂದರೆ, ನಾನು ಒಂದು ಮೈಕ್ ಹಾಕ್ಕೊಂಡಿದ್ದೆ. ಯಾಕೆಂದರೆ ನನ್ನ ವಾಯ್ಸ್ ಕಮ್ಮಿ ಇರೋದ್ರಿಂದ ನನ್ನ ವಾಯ್ಸ್ ಕೇಳಿಸಲ್ಲ, ಅಷ್ಟು ಕ್ಲಿಯಾರಿಟಿಯಾಗಿ ಗೊತ್ತಾಗಲ್ಲ ನಿಮಗೆ ನಾನು ಏನು ಮಾತಾಡ್ತಾಯಿದ್ದೀನಿ ಅಂತ. ಅದಕ್ಕೋಸ್ಕರ ನಾನು ಮೈಕ್ ಹಾಕ್ಕೊಂಡಿದ್ದೀನಿ. ಎಲ್ಲರೂ ನೀನು ಹೆಂಗಿರ್ತೀಯ ಹಂಗೆ ಮಾತಾಡು ಅಂತ ಇರ್ತಾರೆ ನನ್ನ ಫ್ರೆಂಡ್ಸು. ಹಾಗೆ ಮಾತಾಡೋದು, ಆದರೆ ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ಅದು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಇವಾಗ ನನಗೆ ಫುಲ್ಲು ಸ್ಟಾರ್ಟಿಂಗಿಂದನೂ ಕೂಡ ಆಸೆ ಇತ್ತು, ನಾನು ವ್ಲಾಗ್ ಮಾಡಬೇಕು, ಆ ಥರ ಮಾಡಬೇಕು ಅಂತ. ನಾನು ಮಾಡ್ತಿದ್ದೆ ಕೂಡ, 7th ಕೂಡ ನಾನು ಮಾಡ್ತಿದ್ದೆ. ಯಾಕಂದರೆ ಅಷ್ಟು ಇಂಟ್ರೆಸ್ಟ್ ಇತ್ತು ನನಗೆ ವೀಡಿಯೋ ಮೇಲೆ ಮತ್ತು ಯೂಟ್ಯೂಬ್ ಮೇಲೆಲ್ಲ. ಅದು ಯಾವ ಥರ ಇತ್ತು ಅಂದರೆ, ಇವಾಗ ಬೇರೆಯವ್ರು ಯೂಟ್ಯೂಬ್ ಮಾಡಿ ಹಾಕ್ತಿದ್ರಲ್ವ, ಅದರೊಳಗೆ ನನಗೂ ಇಂಟ್ರೆಸ್ಟ್ ಬಂತು. ಅದಕ್ಕೆ ನಾನು ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫಸ್ಟ್ ನಂದು ATD ವ್ಲಾಗ್ಸ್ ಅಂತ ಬರುತ್ತೆ ನೋಡಿ, ಇಲ್ಲಿ ಹಾಕಿದ್ದೀನಿ. ಅದೇ ನಂದು ಒಂದು ಫಸ್ಟ್ ಇದ್ದಿದ್ದು. ಅದನ್ನು ಕಂಟಿನ್ಯೂ ಮಾಡಿಕೊಂಡು ನೆಕ್ಸ್ಟ್ ಅದರಿಂದ ಇನ್ನೂ ಒಂದು ಮುಂಚೆ ನನ್ನ ಫೋನ್ ಆಯಿತು, ನನ್ನದ್ರೊಳಗೆ ಇನ್ನೊಂದು ಕನೆಕ್ಟ್ ಮಾಡ್ಕೊಂಡಿದ್ದೆ, ಅದನ್ನು ಇಲ್ಲೇ ಇವಾಗ ತೋರಿಸಿದ್ನಲ್ಲ ಅದು ಬಂತು. ಆ್ಯಂಡ್ ನೆಕ್ಸ್ಟ್ ಇದು ನನ್ನ ಪುಣ್ಯ ವ್ಲಾಗ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ. ಸಾರಿ ಫಾರ್ ಡಿಸ್ಟರ್ಬಿಂಗ್, ಎಲ್ಲ ಹಿಂದೆ ಡಿಸ್ಟರ್ಬ್ ಆಗ್ತಿದೆ ನಮ್ಮ ನಾಯಿ. ಆ್ಯಂಡ್ ನಮ್ಮೂರಲ್ಲಿ ಕೂಡ ಮಾಡ್ತಾಯಿದ್ದಾರೆ ಚಾನಲ್ಸ್ನ. ನನಗೂ ತುಂಬ ಇಂಟ್ರೆಸ್ಟ್ ಬಂತು ಅದ್ರ ಮೇಲೂ. ಅವರೆಲ್ಲ ಮಾಡ್ತಿದ್ದಾರೆ, ನಾನು ಹೆಂಗೆ ಮಾಡಬಾರ್ದು ಅಂತ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಏನಪ್ಪ ಫಸ್ಟ್ ಗುರುಭ್ಯೋ ನಮಃ ಅಂತ ಅಂದ್ಬಿಟ್ಲು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ನಾನು ಸಂಸ್ಕೃತ ಹುಡುಗಿ, ಅಂದರೆ ಸಂಸ್ಕೃತ ಸಬ್ಜೆಕ್ಟ್ ತೊಗೊಂಡಿದ್ದೆ 10th 9th. ಅದಕ್ಕೋಸ್ಕರ ಒಂದು ಸ್ವಲ್ಪ ಅದನ್ನು ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ, ಎಲ್ಲರೂ ಒಂದೊಂಥರ ಅಂತಾರೆ, ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೇಳೋಣ ಅಂದ್ಕೊಂಡಿದ್ದೀನಿ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.